ಕಾರ್ ಪೂಜೆ ಮಾಡ್ಸೋಣ ಅಂತ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೊರಟವನು ಹೋಗಿದ್ ಎಲ್ಲಿಗ್ ಗೊತ್ತೇ? ನಮಸ್ಕಾರ ಸೀತಮ್ಮನವ್ರೆ. ಇದೇನ್ ಮತ್ತಿಲ್ಲಿ? ಕಾರಕ್ ಪೂಜೆ ಮಾಡಿಸ್ಬೇಕಿತ್ತು, ಅದಕ್ಕೆ ಬಂದೆ. ಅದಕ್ ದೇವಸ್ಥಾನಕ್ ಹೋಗೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ? ನನಗ್ ನಿಮ್ ಕೈಲೇ ಪೂಜೆ ಮಾಡಿಸ್ಬೇಕು ಅಂತ. ಅವತ್ ನಮ್ ಟೀಚರ್ ಮೇಲೆ ಸಂಖ್ಯೆ ಹೂವ ಇಡ್ಸಿ ಇಷ್ಟ ಆದ್ರಿ, ಜೊತೆಗೆ ಗುಂಡಿ ತೋಡಿ ದುಡ್ಡು ಇಸ್ಕೊಳ್ಳಿಲ್ಲ. ಹೀಗಾಗಿ ನಿಮ್ಮಂತ ಮನ್ಸಿರೋರು ಸ್ಮಶಾನದಲ್ಲಿದ್ರೇನು ದೇವಸ್ಥಾನದಲ್ಲಿದ್ರೇನು ಪೂಜೆ ಮಾಡೋದಕ್ ಯಾವಾಗ್ಲೂ ಅರ್ಹರೇ. ಮಾಡ್ಕೊಡ್ತೀರೇ? 5 ನಿಮಿಷ ಗುಂಡಿ ಮುಗಿಸ್ಬಿಡ್ತೀನಿ, ಹೆಣ ಬರ್ತಾ ಇದೆ. ಆಗ್ಲಿ. ಸೀತಮ್ಮನವ್ರೆ, ಕೈ ಕೊಡಿ. ಯಾಕಪ್ಪ? ನನ್ ಮೇಲೆ ನಂಬಿಕೆ ಇದೆ ತಾನೆ? ಇದೆ, ಆದ್ರೆ ಮತ್ತೆ ಕೊಡಿ ಕೈನ, ಕೊಡಿ. ಬನ್ನಿ ಬನ್ನಿ, ಹುಷಾರು ಹುಷಾರು. ಕೂತ್ಕೊಳ್ಳಿ ಅಲ್ಲಿ. ಅಯ್ಯೋ, ನೀವ್ ಯಾಕೆ ಗುಂಡಿಗೆ ಹಾರಿದ್ರಿ? ಗಾಬರಿ ಆಗ್ಬೇಡಿ ಸೀತಮ್ಮ, ನಾನ್ ಗುಂಡಿ ಹೊಡ್ಕೊಡ್ತೀನಿ. ನೀವು ಗುಂಡಿ ಹೊಡಿತೀರಾ? ಅಯ್ಯೋ, ಸತ್ ಮೇಲೆ ಗುಂಡಿಲೇ ಮಲಗ್ತೀವಂತೆ, ಗುಂಡಿ ಹೊಡಿಯೋದ್ರಲ್ಲಿ ಏನಿದೆ? ನೀವ್ ತಲೆ ಕೆಡ್ಸ್ಕೋಬೇಡಿ, ಆರಾಮಾಗಿರಿ. ಏನ್ ಕಲ್ಲ? ಇನ್ನೊಂದ್ಸಲ ಹೊಡೀರಿ. ಕಲ್ಲಲ್ಲ, ಕಂಚಿನ ವಸ್ತು. ಪವಡಿಸಿ ಬಂದ್ಯಲ್ಲೋ ಹರಿಹರನೇ, ಹರೆಯನು ಬೆಳಗೋ ಪರಮಾತ್ಮನೇ. ಪವಡಿಸಿ ಬಂದ್ಯಲ್ಲೋ ಹರಿಹರನೇ, ಹರೆಯನು ಬೆಳಗೋ ಪರಮಾತ್ಮನೇ. ಸ್ತುತಿಯ ಸುಧೆಯು ನೀನೆ, ಸ್ಮರಣೆಯ ಸಾಲು ನೀನೆ, ಬಾಳನು ಬೆಳಗೋ ಮಕರ ಜ್ಯೋತಿಯೇ. ಶರಣಂ ಶರಣಮಯ್ಯಪ್ಪ. ಈಗ ಏನ್ ಮಾಡೋದು? ನಾನು ಹೇಳ, ಮನೇಲಿಟ್ಟು ದೀಪ ಹಚ್ಚಿ. ಇವತ್ತು ನಿಮ್ಗೆ ಸ್ವಾಮಿ ಹೇಗ್ ಸಿಕ್ಕಿದಾರೋ ಹಾಗೆ ನೀವು ಕಳ್ಕೊಂಡಿರೋ ಅಸಾದುಲ್ಲಾ ಬೇಗ್ ಕಾರು ಕೂಡ ಸಿಗುತ್ತೆ. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ಸ್ವಾಮಿ ಅಪ್ಪಣೆ. ನೀವ್ ಯಾರು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅಂತದ್ರಲ್ಲಿ ನಾನ್ ಕಳ್ಕೊಂಡಿರೋ ಕಾರ್ ಬಗ್ಗೆ ನಿಮ್ಗೇನ್ ಗೊತ್ತಾಯ್ತು? ಸ್ವಾಮಿ ಪಾದಂ ದೈವಂ ಪಾದಂ. ಸ್ವಾಮಿ ನೀವ್ ಯಾರ್ರೀ? ನೀವು ನನ್ನನ್ನ ಏನಂತ ಬೇಕಾದ್ರೂ ಕರಿಬಹುದು. ಸೋಮವಾರ ಜಾವಗಲ್ ಶ್ರೀನಾಥ್ ಅಂತನ್ನಿ, ಇಲ್ಲ ಮಂಗಳವಾರ ಅನಿಲ್ ಕುಂಬ್ಳೆ ಅಂತಾದ್ರೂ ಅನ್ನಿ. ಆದ್ರೆ ನಾನು ಹೇಳಿದ್ದು ಸತ್ಯ, ನಿಮ್ಗೆ ಕಾರು ಸಿಕ್ಕೇ ಸಿಗುತ್ತೆ.
ಸ್ವಾಮಿ ಇದ್ದ ಕಡೆ ಬದುಕು ಮತ್ತು ಬೆಳಕು. ಸ್ವಾಮಿ ಪಾದಂ ದೈವಂ ಪಾದಂ. ರೇ ಸ್ವಾಮಿ, ನೀವ್ ಯಾಕೆ ಕೂಗುದ್ರಿ ಅಂತ ನಂಗೆ ಚೆನ್ನಾಗ್ ಗೊತ್ತೋ. ಇಡ್ಕೊಳ್ಳಿ ನಿಮಿಷ. ಸ್ವಾಮಿ ಪಾದ ಪುಣ್ಯ ಪಾದ. ಬನ್ನಿ 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 ಬನ್ನಿ, ಕಮಾನ್ ಮೈ ಬಾಯ್. ಇದೆಲ್ಲ ತುಂಬಾ ವಿಚಿತ್ರವಾಗಿದೆ. ಹಾ ನಿಜ ಹೇಳಿ, ನೀವ್ ಯಾರು ಅಂತ? ನಾನ್ ಯಾರು ಅಂತ ನಿಮ್ಗೆ ಹೇಳಬೇಕು. ಅದನ್ನ ಮಕರ ಜ್ಯೋತಿ ದಿನ ಹೇಳ್ತೀನಿ. ಆದ್ರೆ ಈಗ ನಿಜ ಹೇಳಿ ಅಂತ ಹೇಳಿದ್ರಲ್ಲ, ಅದನ್ನ ಹೇಳ್ತೀನಿ ತಗೊಳ್ಳಿ. ಆ? ದೇವ್ರು ಕೆಟ್ಟವ್ರಿಗೆ ಕೇಳಿದ್ದೆಲ್ಲ ಕೊಡ್ತಾನಂತೆ, ಆದ್ರೆ ಒಂದಿನ ಹಳ್ಳಕ್ಕೆ ಕೈ ಬಿಟ್ಬಿಡ್ತಾನಂತೆ. ನಿಜ. ಅದೇ ಒಳ್ಳೆಯವ್ರಿಗೆ ಮೇಲಿಂದ ಮೇಲೆ ಕಷ್ಟ ಕೊಡ್ತಾನೇ ಹೋಗ್ತಾನಂತೆ, ಆದ್ರೆ ಒಂದು ದಿನ ಕೈ ಹಿಡಿದು ಹಳ್ಳದಿಂದ ಮೇಲಕ್ ಬಿಟ್ಬಿಡ್ತಾನಂತೆ. ಅನುಭವ ಆಗಿದೆ. ಇದನ್ನ ನಾನ್ ಹೇಳಿದ್ದಲ್ಲ, ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರು ಹೇಳಿದ್ದು. ಅದನ್ನೇ ಕಟ್ ಅಂಡ್ ಪೇಸ್ಟ್ ಮಾಡಿ ಈಗ ಜಸ್ಟ್ ಸುಮ್ನಿಲ್ ಬಿಟ್ಟೆ. ಅರ್ಥಮೈಂದ ರಾಜ? ಆದ್ರೂ ಇಷ್ಟೊಂದ್ ಕಟ್ ಅಂಡ್ ಪೇಸ್ಟ್ ಬೇಕಾ? ಈಗ ಆ ವಿಚಾರ ಬೇಡ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗೋದು, ಆದ್ರೆ ತಾಳ್ಮೆಯಿಂದ ಕಾಯ್ಬೇಕಷ್ಟೆ. ಸ್ವಾಮಿ ಶರಣಂ. ಎನ್ನ போயிட்டு வரேன். ಅಲ್ಲ ಸ್ವಾಮಿ, ಅದು ಟಾಪಿಕ್ ಇಸ್ ಓವರ್. ತಲೆ ಕೆಡ್ತಾ ಇದೆ ಅಲ್ಲ? ಹ್ಮ್ ಹಾಗಾದ್ರೆ ನಾನೊಂದ್ ಮಾತು ಹೇಳ. ಹ್ಮ್ ಸ್ವಾಮಿ ಪಾದಂ ದೈವಂ ಪಾದಂ. ಅಂತ ಅಯ್ಯಪ್ಪ